ರಾಜ್ಯದಲ್ಲಿ ಹಾಲಿನ ದರ ಏರಿಕೆ ಆಗುವ ಬಗ್ಗೆ ಸುಳಿವು ಸಿಕ್ಕಿದೆ. ರೈತರು 5 ರೂಪಾಯಿ ಹಾಲಿನ ದರ ಹೆಚ್ಚಳ ಮಾಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಅಧಿವೇಶನದ ಬಳಿಕ ಸಿಎಂ ಮುಂದೆ ನಾವು ಬೇಡಿಕೆಯನ್ನು ಇಡ್ತೀವಿ. ಏನು ತೀರ್ಮಾನ ಮಾಡ್ತಾರೋ ಸರ್ಕಾರ ಮಾಡ್ತಾರೆ. ಬೆಂಗಳೂರಿನಲ್ಲಿ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದ ಜನರಿಗಂತೂ ಬೆಲೆ ಏರಿಕೆ ಬರೆ ಮೇಲೆ ಬರೆ, ಈ ಹಸಿ ಗಾಯದ ಮೇಲೆ ಉಪ್ಪು ಸುರಿಯೋದು ಅಂತಂತಾರೆ. ಆ ಥರ ಆಗಿ ಒಂದು ಕಡೆ ಬೆಲೆ ಏರಿಕೆ ಅಂತಿದ್ದೀವಿ. ಅದರ ಮಧ್ಯೆ ರಾಜ್ಯ ಸರ್ಕಾರ ಒಂದಷ್ಟು ಬೆಲೆ ಏರಿಕೆಯನ್ನು ಮಾಡ್ತು. ಈ ಹಿಂದೆ ಪೆಟ್ರೋಲ್ ಡೀಸೆಲ್ನ ಬೆಲೆ ಏರಿಕೆ ಮಾಡಿತು, ಸ್ಟ್ಯಾಂಡ್ ಡ್ಯೂಟೀಸ್ ಅದರ ಬೆಲೆ ಏರಿಕೆಯನ್ನು ಮಾಡಿತು, ಹಾಲಿನ ದರವನ್ನು ಏರಿಕೆ ಮಾಡಿತ್ತು ಈ ಹಿಂದೆ. ಈಗ ಮತ್ತೊಮ್ಮೆ ಬೆಲೆ ಏರಿಕೆಯ ಬಗ್ಗೆ ಒಂದು ಸಣ್ಣ ಸುಳಿವು ಬಿಟ್ಟುಕೊಟ್ಟಿದ್ದಾರೆ. ನಾನು ಮೊನ್ನೆನೇ ಹೇಳಿದ್ದೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ರಾಮನಗರ ಜಿಲ್ಲೆಯಲ್ಲಿ ನಡೆಯುವಂತ ಒಂದು ಮಾಗಡಿ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಮುಂದೆ ಆ ಭಾಗದ ರೈತರು ಮತ್ತೆ ನಮ್ಮ ಎಲ್ಲಾ ಸಹಕಾರಿ ಧುರೀಣರು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಹಕಾರ ಸಚಿವರಾದಂತಹ ರಾಜಣ್ಣ ಅವರಿದ್ರು ಮತ್ತೆ ಎಲ್ಲರೂ ಇದ್ರು. ರೈತರ ಬೇಡಿಕೆ ಇದೆ. ಆ ಬೇಡಿಕೆಯನ್ನ ನಾವು ಖಂಡಿತ ಸನ್ಮಾನ್ಯ ಮುಖ್ಯಮಂತ್ರಿ ಸೆಷನ್ ಆದ್ಮೇಲೆ, ಅಧಿವೇಶನ ಆದ್ಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಆ ಬೇಡಿಕೆಯನ್ನು ಇಡ್ತೀವಿ. ಸನ್ಮಾನ್ಯ ಮುಖ್ಯಮಂತ್ರಿಯವರು ಸರ್ಕಾರ, ಮುಖ್ಯಮಂತ್ರಿ ಇದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಸಹಕಾರ ಸಚಿವರಿದ್ದಾರೆ, ಅವ್ರ ಮುಂದೆ ಈ ಬೇಡಿಕೆಯನ್ನು ಇಡ್ತೀವಿ. ಏನ್ ತೀರ್ಮಾನ ಮಾಡ್ತಾರೆ ಸರ್ಕಾರ ಮಾಡ್ತಾರೆ. ರೈತರಿಂದ 5 ರೂಪಾಯಿ ಬೇಡಿಕೆ ಇದೆ. ಆ ಪ್ರಸ್ತಾವನೆಯನ್ನು ನಾವು ಸರ್ಕಾರ ಮುಂದೆ ಇಡ್ತೀವಿ. ಇಲ್ಲ, ಒಕ್ಕೂಟ ರೈತರೆಲ್ಲ ಒಂದೇ. ಈಗ ಒಕ್ಕೂಟಗಳಿಗೆ ರೈತರು ಬಂದು ಕೊಡ್ತಾರೆ, ಒಕ್ಕೂಟಗಳು ಕೆಎಂಎಫ್ ಮುಂದೆ ಇಡ್ತವೆ. ಅದನ್ನ ನಾವು ಸರ್ಕಾರ ಮುಂದೆ ಇಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.